ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಲಕ್ಸುರಿಯಾಗಿ ಬಿಲ್ಡ್ ಆಗಿರುವಂತಹ 2030 ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮ್ಗೆ ಕನಕಪುರ ರೋಡ್ಗೆ ಬರುವಂತಹ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್, ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ತುಂಬಾ ಹತ್ರ ಅಂದ್ರೆ ಜಸ್ಟ್ ಒಂದು 2 ಕಿಲೋಮೀಟರ್ ಇದೆ. ಟೂ ವೀಲರ್ ಅಲ್ಲಿ ಓಡಾಡಿದ್ರೆ ಜಸ್ಟ್ 8 ಮಿನಿಟ್ ಅಲ್ಲಿ ಮನೆಯಿಂದ ಮೆಟ್ರೋ ಇಂದ ಮನೆಗೆ ಹೋಗ್ಬೋದು. ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿಯಿಂದ ಕನಕಪುರ ರೋಡ್ ಜಸ್ಟ್ 1.8 ಬರುತ್ತೆ. ಮೆಟ್ರೋ ಬಂದು ನಮಗೆ 2 ಕಿಲೋಮೀಟರ್ ಇದೆ. ಕನಕಪುರ ರೋಡ್ ಬಂದು ನಮಗೆ 1.8 ಕಿಲೋಮೀಟರ್ ಇದೆ. KCT ಕಾಲೇಜು 1.7 ಬರುತ್ತೆ. ಕೃಷ್ಣಂ ಹೋಟೆಲ್, A2B ಹೋಟೆಲ್, ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ನಮಗೆ 2.3 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಲಕ್ಸುರಿಯಾಗಿ ಬಿಲ್ಡ್ ಆಗಿದೆ ಮನೆ. ಐಫೈಗೆ ಮನೆಯ ಮೇಲ್ಗಡೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೂಪರ್ ಆಗಿ ಬಿಲ್ಡ್ ಆಗಿದೆ. ರೋಡ್ ಬಿಡ್ತು ನೋಡ್ಬೋದು. ಇದು ನಮ್ಗೆ 25 ಅಡಿ ಟಾರ್ ರೋಡ್ ಇದೆ. ಕಾವೇರಿ ವಾಟರ್ ನಮ್ಗೆ ಆಲ್ರೆಡಿ ಮೀಟರ್ ಎಲ್ಲ ಇಶ್ಯೂ ಮಾಡಿದಾರೆ ಅಂತ ಹೇಳ್ಬೋದು. ಜೊತೆಗೆ ಒಂದು ಓನ್ ಬೋರ್ವೆಲ್ ಕೂಡ ನಮ್ಗೆ ಹಾಕೊಟ್ಟಿರುವಂತದ್ದು. ಈಗ ಮನೆ ಬಗ್ಗೆ ಮಾತಾಡೋದಾದ್ರೆ, ಪಾರ್ಕಿಂಗ್ ಅಲ್ಲಿ ಇದೀನಿ. ಗ್ರೌಂಡ್ ಫ್ಲೋರ್ ನೋಡ್ಬೋದು, ಆಂಟಿಸ್ಕಟ್ ಬೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೂ ಕೂಡ ನಮಗೆ 2x4 ಬೆಟರ್ ಫೆಟಲ್ಸ್, ಗ್ಲಾಸಿ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು. ಇಲ್ಲಿ ಒಂದು ಸರ್ವೆಂಟ್ ರೂಮ್ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಬಟ್ ಇದು ಕೀ ಇಲ್ಲ, ಬಟ್ ಜಸ್ಟ್ ಒಂದು ಸರ್ವೆಂಟ್ ರೂಮ್, ಪಾರ್ಕಿಂಗ್ ಪ್ಲಸ್ ಒಂದು ಸರ್ವೆಂಟ್ ರೂಮ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಗ್ಯಾಸ್ ಪ್ರಾವಿಷನ್ ಕೂಡ ನಮಗೆ ಈ ಪಾರ್ಕಿಂಗ್ ಅಲ್ಲೇ ವ್ಯವಸ್ಥೆನ ಮಾಡಿಕೊಟ್ಟಿರುವಂತದ್ದು. ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ. ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಲ್ಲಿ ಮನೆನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಅಲ್ಟಿಮೇಟ್ ಆಗಿ ನಮ್ಗೆ ಮನೆ ಬಂದಿದೆ. ಡೋರ್ ನೋಡ್ಬೋದು, ನಮ್ಗೆ ಇದು ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ ನೋಡಿ. ಈಸ್ಟ್ ಫೇಸಿಂಗ್ ಮೈನ್ ಡೋರು PO ಪಾಲಿಶ್ ಆಗಿರುವಂತದ್ದು. ಎಷ್ಟು ಶೈನಿ ಆಗ್ತಾ ಇದೆ ನೋಡಿ ಡೋರು. ತುಂಬಾ ಖರ್ಚು ಮಾಡಿದ್ದಾರೆ. ಇಂಟೀರಿಯರ್ ಅಂತೂ ಅದ್ಭುತವಾಗಿ ನಮ್ಗೆ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿರುವಂತದ್ದು. ಮನೆಯೊಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಮೇಲ್ಗಡೆ ಸೀಲಿಂಗ್ ಅಲ್ಲಿ ಇಂಟೀರಿಯರ್ ವಿತ್ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವರ್ಕ್ ಕೂಡ ನಾವು ನೋಡ್ಬೋದು ಎಂಟ್ರಿ ಆಗ್ತಾ ಇದ್ದಂಗೆ. ಈ ಪೋರ್ಷನ್ ಅಲ್ಲಿ ನೋಡಿ ವೀಕ್ಷಕರೇ, ಇದು ನಮ್ಗೆ ಹಾಲ್ ಇದೆ, ಲಿವಿಂಗ್ ರೂಮ್. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮ್ಗೆ ದೇವ್ರ ಮನೆ ಮಾಡಿದ್ದಾರೆ. ದೇವರು ವೆಸ್ಟ್ ನೋಡ್ತಾ ಇರ್ತಾರೆ. ನಾವು ಈಸ್ಟ್ಗೆ ನಿಂತು ಈಸ್ಟ್ಗೆ ಕೂತ್ಕೊಂಡು ಪೂಜೆ ಮಾಡೋ ಒಂದು ಪ್ರಾವಿಷನ್, ದೇವ್ರ ಮನೆಗೆ ಒಂದು ಪ್ರಾವಿಷನ್ ಮಾಡ್ಕೊಟ್ಟಿರುವಂತದ್ದು. ಪಕ್ಕದಲ್ಲಿ ನಮ್ಗೆ ಇಲ್ಲಿ ಟಿವಿ ಕ್ಯಾಬಿನೆಟ್ ಕೂಡ ನಮ್ಗೆ ಕೊಟ್ಟಿದ್ದಾರೆ. ನಮ್ಗೆ ತುಂಬಾ ಡೆಪ್ತ್ ಇದೆ ನೋಡಿ. ಹಾಲ್ಗೂ ಟಿವಿ ಕ್ಯಾಬಿನೆಟ್ಗೂ ತುಂಬಾ ಡೆಪ್ತ್ ಇದೆ. ಆರಾಮಾಗಿ ಈ ಪೋರ್ಷನ್ ಅಲ್ಲಿ ಸೋಫಾ ಹಾಕೋಬಹುದು. ಇಲ್ಲ ಅಂದ್ರೆ ಈ ವಾಲ್ಗೆ ಹಾಕೊಳ್ತೀವಿ ಅಂದ್ರೆ ಎಲ್ ಶೇಪ್ ಅಲ್ಲಿ ಕೂಡ ನಾವು ಸೋಫಾನ ಹಾಕೋಬಹುದು. ಅಷ್ಟು ಜಾಗ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಫುಲ್ ನಮ್ಗೆ ಪೈಂಟ್ ಆಗಿದೆ. ಲೈಟಿಂಗ್ ಎಲ್ಲ ನಮ್ಗೆ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡಿ ಫುಲ್ಲು ಇಂಟೀರಿಯರ್ ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಲವ್ಲಿ ಆಗಿ ನಮ್ಗೆ ಬಿಲ್ಡ್ ಆಗಿದೆ, ಚೆನ್ನಾಗಿದೆ. ಈ ಪೋರ್ಷನ್ ಕೂಡ ಅಷ್ಟೇ ಫುಲ್ ವುಡ್ ಪ್ಯಾನಲ್ ನಮ್ಗೆ ಮಾಡಿರುವಂತದ್ದು. ಜೊತೆಗೆ ಇಲ್ಲೊಂದು ಡೋರ್ಗೆ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಹಿಂದೆಗಡೆ ಇದು ಡೋರು ಓಪನ್ ಮಾಡೋ ಒಂದು ಸ್ಟೋರೇಜ್ ಸ್ಪೇಸ್ ಕೂಡ ನಾವು ನೋಡ್ಬೋದು ಈ ಜಾಗದಲ್ಲಿ. ನೋಡಿ ತೋರಿಸ್ತೀನಿ ನೋಡಿ. ಸ್ಟೇರ್ಕೇಸ್ ಕೆಳಗಡೆ ಅದು ನಮ್ಗೆ ಒಂಥರ ಸ್ಟೋರೇಜ್ ಸ್ಪೇಸ್ ತರ ಕೊಟ್ಟು ಕೂಡ ನಮ್ಗೆ ಇಲ್ಲಿ ವುಡ್ ಪ್ಯಾನಲ್ ಕವರ್ ಮಾಡಿ ಕೊಟ್ಟಿದ್ದಾರೆ. ಗ್ರ್ಯಾಂಡ್ ಆಗಿ ಬಂದಿದೆ ನಮ್ಗೆ. ಇನ್ನ ಟಿವಿ ಕ್ಯಾಬಿನೆಟ್ ಅಂತ ನೋಡಿ, ದೊಡ್ಡದಾಗಿರುವಂತಹ ಟಿವಿ ಕ್ಯಾಬಿನೆಟ್ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಇಲ್ಲ ನಮ್ಗೆ ರ್ಯಾಕ್ ಗಳ ತರ ನಮ್ಗೆ ಇಂಟೀರಿಯರ್ ವರ್ಕ್ ನ ಮಾಡಿರೋದ್ರಿಂದ ಡೆಕೋರೇಷನ್ ಐಟಮ್ಸ್ ಗಳು ಇಟ್ಕೊಂಡ್ರೆ ಮಾತ್ರ ಸೂಪರ್ ಆಗಿ ವ್ಯೂ ಬರುತ್ತೆ ಅಂತ ಹೇಳ್ಬೋದು. ಚೆನ್ನಾಗಿ ಮಾಡಿದ್ದಾರೆ. ಇನ್ನ ದೇವ್ರ ಮನೆ ಬಗ್ಗೆ ಮಾತಾಡೋದಾದ್ರೆ, ಒಬ್ರು ಕುತ್ಕೊಂಡು ಪೂಜೆ ಮಾಡಬಹುದು. ಅಷ್ಟು ಜಾಗ ದೇವ್ರ ಮನೆಗೆ ಪ್ರಾವಿಷನ್ ಮಾಡಿದ್ರೆ. ಅಲ್ಲೊಂದು ಗ್ರಾನೈಟ್ಸ್ ಒಂದು ಸ್ಲಾಬ್ ಒಂದು ಪೆಂಡಿಂಗ್ ಇರುವಂತದ್ದು. 2x4 ಬೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ವಿತ್ ಇಂಟೀರಿಯರ್ ವರ್ಕ್ ನಮ್ಗೆ POP ಕಡಿಮೆ ಇದೆ, ಹಾಲಲ್ಲಿ ಇಂಟೀರಿಯರ್ ಜಾಸ್ತಿ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ ಮನೆ. ಇದು ಸೆಂಟ್ರಲ್ ಬೈಫರ್ಕೇಶನ್ ಸ್ಟೇರ್ ಕೇಸು. ಇದು ಪಕ್ಕದಲ್ಲಿ ನಮ್ಗೆ ಕಿಚನ್ ಪ್ಲಸ್ ಡೈನಿಂಗ್ ಏರಿಯಾ ನೋಡ್ಬೋದು. ಎಲ್ ಶೇಪ್ ಅಲ್ಲಿ ನಮ್ಗೆ ಗ್ರಾನೈಟ್ ಆಗಿರುವಂತದ್ದು. 6 ಬ್ಯಾಸ್ಕೆಟ್ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಸಿಂಕು, ಚಿಮ್ನಿ, ಆಕ್ವಾಗಾರ್ಡ್ಗೂ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆ ಐಟಮ್ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜು. ಸೀಲಿಂಗ್ ಅಲ್ಲಿ ಕೂಡ ನಮ್ಗೆ ವಿತ್ POP ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ನೋಡ್ಬೋದು ಡೈನಿಂಗ್ ಏರಿಯಾ. ಈ ಮೂಲೆಯಲ್ಲಿ ನಮ್ಗೆ ಫ್ರಿಡ್ಜ್ ಇಟ್ಕೊಂಡ್ರು ಕೂಡ, ಇಲ್ಲಿ ನಾವು ಡೈನಿಂಗ್ ಸೆಟಪ್ ಮಾಡ್ಕೊಂಡ್ರು ಕೂಡ ಆರಾಮಾಗಿ ಒಂದು 5 ಜನ ಊಟ ಮಾಡೋ ಅಷ್ಟು ಜಾಗ ಪ್ರಾವಿಷನ್ ಮಾಡಿದ್ದಾರೆ ಈ ಡೈನಿಂಗ್ ಏರಿಯಾದಲ್ಲಿ. ಇಲ್ಲಿ ಕೂಡ ನಮ್ಗೊಂದು ಹ್ಯಾಂಡ್ ವಾಶ್ಗೆ ಇಲ್ಲೊಂದು ಸ್ಲ್ಯಾಬ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ ನೋಡಿ, ಸನ್ಲೈಟ್ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದೆ. ಈ ಜಾಗ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಇದ್ರ ಪಕ್ಕದಲ್ಲಿ ಕಾಮನ್ ಬಾತ್ರೂಮು ಇಲ್ಲಾಂದ್ರೆ ಯುಟಿಲಿಟಿಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡ್ಕೋಬಹುದು. 1/2 ವಾಟರ್ ಫಿಲ್ಟರ್ಸ್ ನ ಯೂಸ್ ಮಾಡಿದ್ದಾರೆ. ರೋಡ್ ಸೈಡ್ ನೋಡೋದಾರೆ ನೋಡಿ, ಇಲ್ಲಿ ಗ್ಲಾಸ್ ಹಾಕೊಡ್ತಾರೆ, ಬಟ್ ಅದು ಪೆಂಡಿಂಗ್ ಇದೆ.
ಫಸ್ಟ್ ಫ್ಲೋರ್ ಅಲ್ಲಿ ಈ ತರ ಇರುವಂತದ್ದು. ಇಂಟೀರಿಯರ್ ಅಂತೂ ಸಕ್ಕತ್ತಾಗಿ ಗ್ರ್ಯಾಂಡ್ ಆಗಿ ನಮ್ಗೆ ತುಂಬಾ ಬ್ಯೂಟಿಫುಲ್ ಆಗಿ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಡೈನಿಂಗ್ ಮತ್ತೆ ಸ್ಟೇರ್ಕೇಸ್ ಬೈಫರ್ಕೇಶನ್ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಫುಲ್ ನಮಗೆ ಇಂಟೀರಿಯರ್ ಆಗಿದೆ ವಿತ್ ಪಾಲಿಶಿಂಗ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲೂ ಕೂಡ ಡಿಸೈನ್ ಲೈಟ್ ಒಂದು ನಮಗೆ ಯೂಸ್ ಮಾಡ್ಕೊಟ್ಟಿದ್ದಾರೆ. ಈಗ ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದಂಗೆ ಮಾಮೂಲಿ ಎಲ್ಲಾ ಮನೇಲಿ ನಮಗೆ ಕೈ ಬಿಸಿ ಕರೆಯೋದು ಸ್ಟಡಿ ಯೂನಿಟ್ ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲೂ ಕೂಡ ನಮಗೆ ಸ್ಟಡಿ ಯೂನಿಟ್ ಒಂದು ಮಾಡ್ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಎಕ್ಸಾಕ್ಟ್ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಕುಬೇರಿನ ಮೂಲೆ ಬರುತ್ತೆ. ಕುಬೇರಿನ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಗೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಕಿಂಗ್ ಸೈಜ್ ಕಾಟ್ ಕೂಡ ನಮ್ಗೆ ಹಾಕೊಟ್ಟಿರೋದು. ಬ್ಯಾಕ್ ಗ್ರೌಂಡ್ ಫುಲ್ ನಮ್ಗೆ ವುಡ್ ಪ್ಯಾನಲ್ ನ ಮಾಡಿದ್ದಾರೆ. ಈ ವಾರ್ಡ್ರೋಬ್ ನ ನೋಡಬಹುದು. 2 ಸ್ಲೈಡಿಂಗ್ ಡೋರ್ ನ ಕೊಟ್ಟಿರುವಂತದ್ದು. ಮೇಲ್ಗಡೆ ಕೂಡ ಐಟಮ್ಸ್ ನ ಇಟ್ಕೊಳ್ಳಿಕ್ಕೆ ಲಾಫ್ಟ್ ಗಳು ಕೂಡ ನಮ್ಗೆ ಕೊಟ್ಟಿದ್ದಾರೆ. ಈ ಪೋರ್ಷನ್ ನೋಡಿ, ಇದು ಡ್ರೆಸ್ಸಿಂಗ್ ಬರುತ್ತೆ. ಡ್ರೆಸ್ಸಿಂಗ್ ಹಿಂದೆಗಡೆ ಐಟಮ್ ಇಲ್ಲಿ ನಮ್ಗೆ ಗ್ಲಾಸ್ ಹಾಕೊಡ್ತಾರೆ. ಇನ್ನ ಟಿವಿ ಕ್ಯಾಬಿನೆಟ್ ವಿಷಯಕ್ಕೆ ಬಂದ್ರೆ ನೋಡಬಹುದು. ಈ ಪೋರ್ಷನ್ ಫುಲ್ ನಮಗೆ ವುಡ್ ಪ್ಯಾನಲ್ ಮಾಡಿ ವಿತ್ ಟಿವಿ ಕ್ಯಾಬಿನೆಟ್ ಗೆ ಅಲ್ಲೇ ನಮ್ಗೆ ಒಂದು ಸ್ಟ್ರಕ್ಚರ್ ತರ ಕೊಟ್ಟಿರುವಂತದ್ದು. ಇದೆಲ್ಲ ನಮ್ಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳಿಕ್ಕೆ ವಿತ್ ಸ್ಟೋರೇಜ್. ಇಲ್ಲೂ ಕೂಡ ನಮಗೆ ಶೆಲ್ಫ್ ಟೈಪ್ ಅಲ್ಲಿ ಕೊಟ್ಟಿರೋದ್ರಿಂದ ಏನಾದ್ರು ಐಟಮ್ಸ್ ಗಳನ್ನ ಕೂಡ ನಾವು ಇಟ್ಕೋಬಹುದು. ಮೇಲ್ಗಡೆ ಕೂಡ ಅಷ್ಟೇನೆ ಒಂದು ಸಜಾದ್ ಟೈಪ್ ಅಲ್ಲಿ ಒಂದು ರ್ಯಾಕ್ ಕೂಡ ನಮ್ಗೆ ಕೊಟ್ಟಿದ್ದಾರೆ. ಸ್ಟೋರೇಜ್ ಚೆನ್ನಾಗಿದೆ. ಅಂದ್ರೆ ಸ್ಟೋರೇಜ್ ಅಂದ್ರೆ ಗ್ರ್ಯಾಂಡ್ ಐಟಮ್, ಸಣ್ಣ ಪುಟ್ಟ ಗ್ರ್ಯಾಂಡ್ ಐಟಮ್ ಗಳನ್ನ ಇಟ್ಕೋಬಹುದು. ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ಈ ಪೋರ್ಷನ್ ನೋಡಿ, ಇವಾಗ ಏನು ನಾನು ವ್ಯೂ ತೋರಿಸ್ತಾ ಇದ್ದೀನಲ್ಲ, ಈ ಫ್ರೇಮ್ ಫುಲ್ ನಮಗೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಅಷ್ಟಿದೆ. ಒಂದು ಕಿಂಗ್ ಸೈಜ್ ಕಾಟು, ಆಮೇಲೆ ಸೌತ್ ಗೆ ತಲೆ ಇಟ್ಕೊಳ್ತೀವಿ, ನಾರ್ತ್ ಗೆ ಟಿವಿ ನೋಡ್ತೀವಿ. 100% ವಾಸ್ತು ಕೂಡ ನಮ್ಗೆ ಬರುತ್ತೆ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನೋಡಬಹುದು ಅಟ್ಯಾಚ್ ಬಾತ್ರೂಮ್ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕೈಡ್ ವೆಟ್ರೋಫಿಟಲ್ಸ್ ಫ್ಲೋರಿಂಗ್ ಗೆ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಡ್ರೈ ವಾಟರ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಬಾಲ್ಕನಿಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಮುಂದೆ ನೋಡಿದ್ರಲ್ಲ, ತುಂಬಾ ಮನೆಗಳು ನೋಡಬಹುದು. ಇದ್ರ ಆಪೋಸಿಟ್ ಅಲ್ಲೇ ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಇರುವಂತದ್ದು. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಕೂಡ ಅಷ್ಟೇ ವೀಕ್ಷಕರೇ, ಒಂದು ಕಿಂಗ್ ಸೈಜ್ ಕಾಟು ನಾವು ಕ್ಲೀನ್ ಆಗಿ ಆರಾಮಾಗಿ ಸ್ಪೇಷಿಯಸ್ ಆಗಿ ಯಾವುದೇ ರೀತಿ ಕಂಜೆಸ್ಟ್ ಇಲ್ದಿರ ನಾವು ಕೂಡ ಹಾಕೋಬಹುದು. ಅಷ್ಟು ಜಾಗ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ವಿತ್ POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇಲ್ಲೂ ಕೂಡ ನಮ್ಗೆ 2 ಸ್ಲೈಡಿಂಗ್ ಡೋರ್, ಒಂದು ಡ್ರೆಸ್ಸಿಂಗ್ ವಿತ್ ಸ್ಟೋರೇಜ್ ಗೆ ಮೇಲೆ ಪ್ರಾವಿಷನ್ ಮಾಡಿರುವಂತದ್ದು. ಇದ್ರ ಬ್ಯಾಕ್ ಸೈಡ್ ಅಲ್ಲಿ ಮಾಮೂಲಿ ಅಟ್ಯಾಚ್ ಬಾತ್ರೂಮ್ ನ ನೋಡಬಹುದು. ಬಾತ್ರೂಮ್ ಬಗ್ಗೆ ನಾನೇನ್ ಎಕ್ಸ್ಪ್ಲೇನ್ ಮಾಡಲ್ಲ. ಸೇಮ್ ಎಲ್ಲಾ ಬಾತ್ರೂಮ್ ಸೇಮ್ ಕ್ವಾಲಿಟಿ, ಸೇಮ್ ಮೆಟೀರಿಯಲ್, ಸೇಮ್ ಬ್ರ್ಯಾಂಡ್, ಸೇಮ್ ಡಿಸೈನ್ ಅಲ್ಲೇ ನಮ್ಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. 2 ಬೆಡ್ರೂಮ್ ಅಲ್ಲೂ ನಮ್ಗೆ ಸ್ಪೇಷಿಯಸ್ ಆಗಿದೆ. ಆಲ್ರೆಡಿ ಮಾಸ್ಟರ್ ಬೆಡ್ರೂಮ್ ಅಲ್ಲೂ ನಮ್ಗೆ ಒಂದು ಕಿಂಗ್ ಸೈಜ್ ಕಾಟ್ ನ ಪ್ರಾವಿಷನ್ ಮಾಡಿ ಆಲ್ರೆಡಿ ರೆಡಿ ಇದೆ. ಈ ಪೋರ್ಷನ್ ಅಲ್ಲೂ ಕೂಡ ನಾವು ಒಂದು ಕಿಂಗ್ ಸೈಜ್ ಕಾಟ್ ನಾವು ಹಾಕೊಂಡ್ರು ಕೂಡ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ ಅಂತ ಹೇಳ್ಬೋದು. ಗ್ರಾನೈಟ್ ಚೆನ್ನಾಗಿ ಒಳ್ಳೆ ಸೆಲೆಕ್ಷನ್ ಮಾಡಿದಾರೆ ಅಂತ ಹೇಳ್ಬೋದು. ತುಂಬಾ ಲೈಕ್ ಆಗ್ತಾ ಇದೆ ನಮ್ಗೆ ಗ್ರಾನೈಟ್. ಮೇಲ್ಗಡೆ ಸ್ಕೈಲೈಟ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು ಚೆನ್ನಾಗಿದೆ. ಗ್ರಾನೈಟ್ ಅಂತೂ ಅಲ್ಟಿಮೇಟ್ ಆಗಿದೆ. ತುಂಬಾ ಲೈಕ್ ಮಾಡಿ ಸಕ್ಕತ್ತಾಗಿದೆ ಅಂತ. ಇಲ್ಲೂ ನಮ್ಗೊಂದು ಸ್ಟಡಿ ಯೂನಿಟ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲೂ ಕೂಡ ನಮ್ಗೆ ಈ ಮನೆಯಲ್ಲಿ 2 ಸ್ಟಡಿ ಯೂನಿಟ್ ಬರುತ್ತೆ. ಡಿಸೈನ್ ಲೈಟ್ ಗಳೆಲ್ಲ ಯೂಸ್ ಮಾಡಿರುವಂತದ್ದು. ಎಲ್ಲ ಟೀಕುಡ್ ಡೋರು ಮತ್ತೆ ಪಾಲಿಶಿಂಗ್ ಡೋರ್ ಗಳಿರುವಂತದ್ದು. ಟೀಕುಡ್ ಫ್ರೇಮ್ ಅಲ್ಲ ನೋಡಿ, ಏನು ಲೈಟ್ ಆನ್ ಮಾಡಿಲ್ಲ, ಅಷ್ಟು ಬೆಳಕಿದೆ ಇಲ್ಲಿ. ಚೆನ್ನಾಗಿದೆ. ಕೆಳಗಡೆ ನೋಡಿದ್ರಲ್ಲ ವೀಕ್ಷಕರೇ, ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಏನು ನಮ್ಗೆ ಮಾಸ್ಟರ್ ಬೆಡ್ರೂಮ್ ಇದೆಲ್ಲ ಸೇಮ್ ಆಸ್ ಇಟ್ ಈಸ್ ಹಾಗೆ ಬಂದಿದೆ. ಇದು ಕೂಡ ಇಲ್ಲೂ ಕೂಡ ಒಂದು ಕಿಂಗ್ ಸೈಜ್ ಕಾಟು, ವುಡ್ ಪ್ಯಾನಲ್, ವಾರ್ಡ್ರೋಬ್ ವಿತ್ ಟಿವಿ ಕ್ಯಾಬಿನೆಟ್. ಬಟ್ ಅಲ್ಲೆಲ್ಲ ನಮ್ಗೆ ಶೆಲ್ಫ್ ಗಳು ಜಾಸ್ತಿ ಮಾಡಿದ್ರು. ಇಲ್ಲಿ ನಮ್ಗೆ ಬಾಕ್ಸ್ ಮಾಡ್ಕೊಟ್ಟಿರುವಂತದ್ದು ಅಷ್ಟೇ. ಡಿಸೈನ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಬಟ್ ಇಲ್ಲಿ ಲೈಟಿಂಗ್ ಡಿಸೈನ್ ನಮ್ಗೆ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಅಟ್ಯಾಚ್ ಬಾತ್ರೂಮು ಕೆಳಗಡೆ ಬಂದಿತ್ತಲ್ಲ, ಸೇಮ್ ಆಸ್ ಇಟ್ ಇಸ್ ಅಷ್ಟೇ ಬರುತ್ತೆ. ಅಟ್ಯಾಚ್ ಬಾತ್ರೂಮು. ಈ ಪೋರ್ಷನ್ ನಲ್ಲಿ ಬಾಲ್ಕನಿ, ಕೆಳಗಡೆ ನೋಡಲ್ಲ ಸೇಮ್ ಬಾಲ್ಕನಿ. ಇವರೆಲ್ಲ ನಮ್ಗೆ ಪಾಲಿಶಿಂಗ್ ಡೋರು, ಫ್ರೇಮ್ಸ್ ಗಳಲ್ಲ ನಮ್ಗೆ ಟೀಕುಡ್ ಫ್ರೇಮ್ಸ್ ಗಳು ಇರುವಂತದ್ದು ಬಿಲ್ಡ್ ಆಗಿದೆ. ಇದು ಸಿಟ್ಟಿಂಗ್ ಏರಿಯಾ. ಫುಲ್ ಸೇಫ್ಟಿ ವೈಸಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮ್ಗೆ ಮಾಡ್ಬಿಟ್ಟಿದ್ದಾರೆ ನೋಡಿ. 3 ಕಡೆಗೂ ಗ್ರಿಲ್ ವರ್ಕ್ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಮೇಲ್ಗಡೆ ಫುಲ್ ರೂಫ್ ಕಂಪ್ಲೀಟ್ ಆಗಿದೆ. ವಿತ್ POP ವರ್ಕ್ ಕೂಡ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. ಈ ಫ್ಲೋರಿಂಗ್ ಅಲ್ಲಿ ಕೂಡ ನಮ್ಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಾಷಿಂಗ್ ಮಿಷಿನ್ ಏರಿಯಾ ಬೇಕು ಅಂದ್ರೆ ಇಲ್ಲಿ ಔಟ್ಲೈಟ್, ಇನ್ಲೈಟ್ ಮತ್ತೆ ಇಲ್ಲಿ ಪವರ್ ಸಪ್ಲೈ ಒಂದು ಪಾಯಿಂಟ್ ನ ಕೊಟ್ಟಿರುವಂತದ್ದು. ಈ ತರ ಇದೆ ಸಿಟ್ಟಿಂಗ್ ಏರಿಯಾ. ಇನ್ನ ಮೇಲ್ಗಡೆ ಟೆರೆಸ್ ಹೋಗೋದಕ್ಕೆ ಕೂಡ ಒಂದು ಲ್ಯಾಡರ್ ಪ್ರಾವಿಷನ್. ಇಲ್ಲೂ ಕೂಡ ನಮ್ಗೊಂದು ಟ್ಯಾಂಕ್ ರೂಮ್ ತರ ಕಟ್ಟಿ ಅಲ್ಲೂ ಕೂಡ ನಮ್ಗೊಂದು ಡೋರ್ ಇಟ್ಟಿದ್ದಾರೆ ನೋಡಿ. ಯಾವುದೇ ರೀತಿ ಯಾರು ಬರ್ದಿರಾ, ಮಳೆ ನೀರು ಕೂಡ ನಮ್ಗೆ ಎಂಟ್ರಿ ಆಗ್ದಿರಾ ಫುಲ್ ಸೇಫ್ಟಿ ವೈಸ್ ಅಲ್ಲಿ ಮನೆನ ರೆಡಿ ಮಾಡಿ ಇಟ್ಟಿರೋಂಥದ್ದು. ಈ ಪ್ರಾಪರ್ಟಿಯಿಂದ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಬರೀ 2 ಕಿಲೋಮೀಟರ್ ದೂರದಲ್ಲಿ ಈ ಮನೆ ಇದೆ.
KCT ಕಾಲೇಜು, ವಾಜರಳ್ಳಿ ಮೆಟ್ರೋ ಸ್ಟೇಷನ್, ದೊಡ್ಡ ಕಸಂದ್ರ ಮೆಟ್ರೋ ಸ್ಟೇಷನ್, ಕನಕಪುರ ರೋಡ್ ಅಲ್ಲಿ ಬರುವಂತಹ ಡಿ-ಮಾರ್ಟ್, ಕೃಷ್ಣಂ ಹೋಟೆಲ್, A2B ಹೋಟೆಲ್ ಎಲ್ಲ ನಮ್ಗೆ ಒಂದು 2.5 ಕಿಲೋಮೀಟರ್ ದೂರದಲ್ಲೇ ಬಂದ್ಬಿಡುತ್ತೆ. ಇನ್ನು ಆ ಕಡೆಗೆ ಏನಾದ್ರು ಹೋಗ್ತೀವಿ ಅಂದ್ರೆ ಆರ್ ನಗರ ಕನೆಕ್ಟ್ ಇದೆ, ಉತ್ರಳ್ಳಿ ಮೈನ್ ರೋಡ್ ಇದೆ, ಜೊತೆಗೆ ಅಲ್ಲಿ ನಮ್ಗೆ ಕೈರುಚಿ ಹೋಟೆಲ್, ಮಹಾರಾಜ ಪ್ಯಾಲೇಸ್, ಪ್ರೆಸಿಡೆನ್ಸಿ ಸ್ಕೂಲು, NPS ಸ್ಕೂಲು, ಪ್ರಾರ್ಥನಾ ಸ್ಕೂಲು, ಇದೆಲ್ಲ ನಮ್ಗೆ ಅರೌಂಡ್ 2 ಕಿಲೋಮೀಟರ್ ಒಳಗಡೆನೆ ಬರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್, KCT ಕಾಲೇಜು ಮತ್ತೆ BMTC ಬಸ್ ಸ್ಟಾಪ್, ಮೆಟ್ರೋ ಎಲ್ಲ ನಮ್ಗೆ ಕನೆಕ್ಟಿವಿಟಿ ಇದೆ ಅಂತ ಹೇಳ್ಬೋದು. BDA ಪ್ರಾಪರ್ಟಿ ಆಗಿದೆ. ಸೌತ್ ಗೇಟ್, ಈಸ್ಟ್ ಡೋರ್ ಅಲ್ಲಿ ಲಕ್ಸುರಿ ಆಗಿ ಬಿಲ್ಡ್ ಆಗಿರುವಂತಹ ಮನೆ ಈ ಮನೆ ಆಗಿದೆ. ಈ ಮನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ಈ ಮನೆನ ವಿಸಿಟ್ ಮಾಡ್ಬೇಕು, ಲೊಕೇಶನ್ ನೋಡ್ಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತೀನಿ. ಹಾಗೆ ನಿಮ್ದು ಯಾವ್ದಾದ್ರು ಪ್ರಾಪರ್ಟಿಗಳನ್ನ ಏನಾದ್ರು ಮಾರ್ಕೆಟಿಂಗ್ ಗೋಸ್ಕರ ನೋಡ್ತಾ ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ನೀವಾದ್ರೂ ಪ್ರಾಪರ್ಟಿಗಳನ್ನ ನೋಡಿ, ಇಲ್ಲ ನಿಮ್ಗೆ ಗೊತ್ತಿರೋರು ಏನಾದ್ರೂ ಪ್ರಾಪರ್ಟಿಗಳನ್ನ ನೋಡ್ತಾ ಇದ್ರೆ VC ಪ್ರಾಪರ್ಟಿನ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.